ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಮಾರ್ಸ್ ಅಕಾಡೆಮಿ. ನನ್ನ ಹೆಸರು ವಸಂತ್ ಕುಮಾರ್. ಇವತ್ತಿನ ಈ ಕ್ಲಾಸಲ್ಲಿ ನಾವು ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಯ ಕಂಪ್ಲೀಟ್ ಕೋರ್ಸ್ನ ಕ್ಲಾಸ್ ನಂಬರ್ 13 ಇದಾಗಿರುತ್ತೆ. ಸೊ ನಾವು ಈಗಾಗಲೇ ಚಾಪ್ಟರ್ ನಂಬರ್ 3 ಲಾಸಹ ಮತ್ತು ಮಾಸಹ ಅಥವಾ LCM ಆ್ಯಂಡ್ HCFನ ಈಗಾಗಲೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಪಾರ್ಟ್ ನಂಬರ್ 4ನಲ್ಲಿ ನಾವು ಇವತ್ತು ಲಾಸಹ ಲಘುತ್ತಮ ಸಾಮಾನ್ಯ ಅಪವರ್ತ್ಯ LCM ಲೀಸ್ಟ್ ಕಾಮನ್ ಮಲ್ಟಿಪಲ್ನ ಡಿಸ್ಕಸ್ ಮಾಡೋಣ. ಸೊ ಇದು ಭಾಳ ಇಂಪಾರ್ಟೆಂಟ್ ಆ್ಯಂಡ್ ಬೇಸಿಕ್ ಕಾನ್ಸೆಪ್ಟ್ ಮತ್ತು ಫಂಡಮೆಂಟಲ್ ಕಾನ್ಸೆಪ್ಟ್ ಕೂಡ ಇದಾಗಿದೆ. ಯಾಕೆ ಅಂತಂದರೆ ಈ ಥರ ಭಿನ್ನರಾಶಿ ರೂಪದಲ್ಲಿ ಇರ್ತಕ್ಕಂಥ ನಂಬರ್ಸ್ನ ಆ್ಯಡ್ ಮಾಡಬೇಕು ಅಥವಾ ಸಬ್ಸ್ಟ್ರಾಕ್ಟ್ ಮಾಡಬೇಕು ಅಂದರೆ ಈ ಫ್ರ್ಯಾಕ್ಷನ್ನಲ್ಲಿರ್ತಕ್ಕಂಥ ನಂಬರ್ನ ಕೂಡಬೇಕು ಅಥವಾ ಕಳಿಬೇಕು ಅಂತಂದರೆ ಲಾಸಹ ಬಂದರೆ ಮಾತ್ರ ಮಾಡೋಕ್ಕೆ ಸಾಧ್ಯ ಇದು. ಸೊ ಹಂಗಾಗಿ ಇದು ಈ ನಂಬರ್ಗಳು ಭಾಳಷ್ಟು ಟೈಮ್ಸು ನಮ್ಮ ಬೇರೆ ಬೇರೆ ಕಾನ್ಸೆಪ್ಟ್ಸಲ್ಲಿ ಬಳಸ್ತಾ ಹೋಗ್ತೀವಿ. ನಮ್ಮ ಮ್ಯಾಥಮೆಟಿಕ್ಸಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಬಳಸ್ತಾ ಹೋಗ್ತೀವಿ. ನಿಮ್ಗೆ ಲಾಸಹ ಗೊತ್ತಿಲ್ಲ ಅಂತಂದರೆ ಭಾಳ ಡಿಸ್ಅಡ್ವಾಂಟೇಜ್ ಆಗುತ್ತೆ. ನಿಮ್ಗೆ ಲಾಸಹ ಗೊತ್ತಿದ್ದರೆ ಭಾಳಷ್ಟು ಈಸಿಲಿ ನೀವು ನನ್ನ ಜೊತೆ ಕೋಪ್ ಆಗ್ಬೋದು ಮತ್ತು ಈಸಿಲಿ ಪಾಠಗಳನ್ನು ಅರ್ಥ ಮಾಡ್ಕೋಬೋದು. ಹಂಗಾಗಿ ಇದು ಬೇಸಿಕ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಚೆನ್ನಾಗಿ ತಿಳ್ಕೊರಿ. ಈ ಟಾಪಿಕ್ ಪಾರ್ಟ್ 4 ಲಾಸಹ ಅಂತ ತಿಳ್ಕೊಬೇಕು ಅಂತಂದರೆ ಪಾರ್ಟ್ 1, ಪಾರ್ಟ್ 2 ಮತ್ತು ಪಾರ್ಟ್ 3ಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಇಲ್ಲಿಗೆ ಬಂದರೆ ಭಾಳ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಮ್ಮ ಕಂಪ್ಲೀಟ್ ಕೋರ್ಸ್ನ ಕಂಪ್ಲೀಟ್ ಸಿಲೆಬಸ್ ಇದಾಗಿದೆ. ನಾವೀಗ ಚಾಪ್ಟರ್ ನಂಬರ್ 3ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಪಾರ್ಟ್ 4 LCMನ ಅಥವಾ ಲಾಸಹವನ್ನು ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇವೆಲ್ಲ ಟಾಪಿಕ್ಸ್ನ ಕವರ್ ಮಾಡ್ಕೊತಾ ಹೋಗ್ತೀವಿ. ಸೊ ನಿಮಗೆ ನಿಮ್ಮ ಮೆಂಟಲ್ ಅಬಿಲಿಟಿಲಿ ಔಟ್ ಆಫ್ ಔಟ್ ಅಂದರೆ 100% ರಿಸಲ್ಟ್ ಬರೋದು ಗ್ಯಾರಂಟಿ. ನೀವು ಇದನ್ನು ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಮಾಡ್ಕೊತ ಹೋದರೆ ನೀವು ಭಾಳ ಸುಲಭ ಆಗುತ್ತೆ ಮತ್ತು ಕ್ವಶನ್ ಅರ್ಥ ಮಾಡ್ಕೊಳ್ಳೋ ರೀತಿನೂ ನೀವು ತಿಳ್ಕೊತೀರಾ. ಅದ್ರ ಜೊತೆ ಕ್ವಶನ್ ಬಿಡಿಸೋದನ್ನು ನೀವು ತಿಳ್ಕೊತೀರಾ. ಓಕೆನಾ? ಸೊ ನನ್ನ ಬಗ್ಗೆ ಇದು ಅಬೌಟ್ ಮೀ ಅನ್ನೋದಾದರೆ ನನ್ನ ಬಗ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಪಾಸ್ ಮಾಡಿ ನೀವೇ ಓದ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನಾವು ಹೋಗೋಣ. ಈಗ ನಾವು ಇಂದಿನ ಪಾರ್ಟ್ಸಲ್ಲಿ ಪಾರ್ಟ್ 1, 2, 3ಯಲ್ಲಿ ಏನೇನು ಕಲ್ತಿದ್ವಿ ಅನ್ನೋದನ್ನು ಒಂದು ರೀಕ್ಯಾಪ್ ಮಾಡ್ಕೊಳ್ಳೋಣ. ಏನು ಕಲ್ತಿದ್ವಿ? ಫಸ್ಟು ಫ್ಯಾಕ್ಟರ್ಸ್ ಮತ್ತು ಮಲ್ಟಿಪಲ್ಸ್, ಕನ್ನಡದಲ್ಲಿ ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಮತ್ತು ಅಪವರ್ತ್ಯಗಳು ಇವನ್ನ ನಾವು ಕಲ್ತ್ಕೊಂಡಿದ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ? ಪ್ರೈಮ್ ಫ್ಯಾಕ್ಟರ್ಸ್ನ ಕಲ್ತ್ಕೊಂಡಿದ್ವಿ. ಅಂದರೆ ಅವಿಭಾಜ್ಯ ಅಪವರ್ತನಗಳು. ಅದರ ನಂತರ ಈ ಅವಿಭಾಜ್ಯ ಅಪವರ್ತನಗಳನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ವಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಅವಿಭಾಜ್ಯ ಅಪವರ್ತನೀಕರಣ ನಾವು ಕಲ್ತ್ಕೊಂಡಿದ್ವಿ. ಈ 3 ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡು ನಾವೇನು ಕಲ್ತ್ಕೊಂಡಿವಿ? HCF ಅಥವಾ ಮಾಸಹವನ್ನು ನಾವು ಲಾಸ್ಟ್ ಕ್ಲಾಸ್ ಪಾರ್ಟ್ ನಂಬರ್ 3ಯಲ್ಲಿ ಕಲ್ತ್ಕೊಂಡಿದ್ವಿ. ಸೊ ಇವತ್ತು ನಾವೇನು ಕಲಿತೀವಲ್ಲ ಅಗೇನ್ ಈ 3 ಕಾನ್ಸೆಪ್ಟ್ನ ಬಳಸ್ಕೊಂಡೇ ನಾವು ಕಲ್ಕೊಳೋಂಥ ಟಾಪಿಕ್ ಆಗಿರುತ್ತೆ. ಸೊ ನಾವು ಇವಾಗ ಒಂದೆರಡು ಸಂಖ್ಯೆಗಳನ್ನು ತೊಗೊಂಡು ಎಕ್ಸಾಂಪಲ್ ಮೂಲಕ ನಾವು ಒಂದೊಂದಾಗಿ ಕಲ್ಕೊಂಡು ಹೋಗೋಣ. ಓಕೆ, ಸೊ ನಾನೀಗ 6 ಮತ್ತು 8 ಇವುಗಳ ಅಪವರ್ತ್ಯಗಳನ್ನು ನೋಡಿ. ಅಪವರ್ತನಗಳಂದರೆ ಬೇರೆ ಯಾವ ನಂಬರು ಈ 6ನ್ನು ಭಾಗಿಸ್ತದಲ್ಲ ಅದು ಅಪವರ್ತನ ಆಗ್ತದೆ. ಅಪವರ್ತ್ಯ ಅಂದರೆ ಇದರ ಟೇಬಲ್ ಅಥವಾ ಮಗ್ಗಿಗಳು, ಅದನ್ನೇ ನಾವು ಅಪವರ್ತ್ಯಗಳಂತ ಕರಿತೀವಿ. ನಮ್ಮ ಪಾರ್ಟ್ 1ನಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ ಅದನ್ನು. ಓಕೆ, 6 1 6, 6 2 12, 6 3 18, 6 4 24, 6 5 30, 6 6 36 ಹಿಂಗೆ ಮುಂದೆ ಬರ್ಕೊತ ಹೋಗ್ಬೋದು. ಇನ್ಫೈನೈಟ್ ನಂಬರ್ವರೆಗೂ ಬರ್ಕೊತ ಅನಂತಗಳವರೆಗೂ ನಾವು ಬರಿಬೋದು. 8 1 8, 8 7 16, 8 3 24, 8 4 32, 8 5 40, 8 6 48 ಹಿಂಗೆ ಮುಂದೆ ಬರ್ಕೊತ ಹೋಗ್ಬೋದು. ಓಕೆನಾ? ಸೊ ಇದರಲ್ಲಿ ಸಾಮಾನ್ಯವಾಗಿ ಕಾಮನ್ ಆಗಿರತಕ್ಕಂಥ ಅಪವರ್ತ್ಯಗಳು ಯಾವ್ಯಾವು ಫೈಂಡ್ ಔಟ್ ಮಾಡಬೇಕು. 6 ಮತ್ತು 8ರ ಮಗ್ಗಿ ಒಳಗೆ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ನಂಬರ್ಗಳನ್ನು ಲಿಸ್ಟ್ ಔಟ್ ಮಾಡೋಣ. ಯಾವ್ದು ಬಂದಿದೆ ನೋಡಿ, ಇಲ್ಲಿ 24, ಇಲ್ಲೂ 24 ಇದೆ. ಹಾಗೆ 36, 42, 48 ಒಂದು ಬರಿಬೋದಾ? ಓಕೆ, 48 ಕೂಡ ರಿಪೀಟ್ ಆಯಿತು. ಸೊ ಹಂಗಾಗಿ ಕಾಮನ್ ಮಲ್ಟಿಪಲ್ಸ್ 6 ಮತ್ತು 8ರ ಕಾಮನ್ ಮಲ್ಟಿಪಲ್ಸ್ ಅಂದರೆ ಸಾಮಾನ್ಯ ಅಪವರ್ತ್ಯಗಳು. ಭಾಳ ಇಂಪಾರ್ಟೆಂಟ್, ಈ ಪದಗಳನ್ನ ನೆನ್ಪಿಡ್ಬೇಕು ನೀವು. ಯಾವ್ಯಾವು ಸಾಮಾನ್ಯ ಅಪವರ್ತನಗಳು? 24 ಮತ್ತು 48. ಇವೆರಡರಲ್ಲಿ ಲೀಸ್ಟ್
ಅಂದರೆ ಅತಿ ಕಡಿಮೆ ಕಾಮನ್ ಆಗಿರೋ ಅಪವರ್ತ್ಯನ ಕಂಡುಹಿಡಿಯೋದೇ ನಾವೇನಂತ ಕರಿತೀವಿ, ಲಾಸಾಹ ಅಂತ ಕರಿತೀವಿ. ಲಘುತ್ತಮ ಇರೋದರಲ್ಲೇ ಸಣ್ಣದು, ಸಾಮಾನ್ಯವಾಗಿ ಎರಡರಲ್ಲೂ ಕಂಡು ಬರಬೇಕು ಅಂತಹ ಅಪವರ್ತ್ಯವನ್ನು ನಾವೇನಂತ ಕರಿತೀವಿ, ಲಾಸಾಹ ಅಂತ ಕರಿತೀವಿ. ಲೀಸ್ಟ್ ಕಾಮನ್ ಮಲ್ಟಿಪಲ್, ಲೀಸ್ಟ್ ಕಾಮನ್ ಮಲ್ಟಿಪಲ್, ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಹಂಗಾದ್ರೆ ಇವಾಗ ಏನಾಯಿತು, 6 ಮತ್ತು 8 ಬರಿಬೋದಾ ಹಿಂಗೆ, 6 ಮತ್ತು 8 ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಥವಾ LCM ಈಸ್ ಈಕ್ವಲ್ ಟು ಎಷ್ಟು ಬರಿಬೋದು, 24 ಇದೆ ಆನ್ಸರ್. ಸೊ ಈ ಥರ ಫೈಂಡ್ ಔಟ್ ಮಾಡ್ಬೋದು. ಇನ್ನೊಂದು ಕ್ವಶನ್ ಬರುತ್ತೆ, ಸರ್ ನಾವು ಯಾಕೆ ಕಂಡುಹಿಡಿಬೇಕು, LCM ಯಾಕೆ ಬೇಕು ನಮಗೆ, ಲಾಸಾ ಯಾಕೆ ಬೇಕು ನಮಗೆ ಅಂತ ಒಂದು ಕ್ವಶನ್ ಬರುತ್ತೆ. ಕರೆಕ್ಟಾ? ಒಂದು ಮೆಟ್ರೋ ಸ್ಟೇಷನ್ ಇದೆ, ಇದು ಒಂದು ಮೆಟ್ರೋ ಸ್ಟೇಷನ್, ನಮ್ಮ ಮೆಟ್ರೋನೇ ಅಂದ್ಕೊಳ್ಳೋಣ. ನಮ್ಮ ಮೆಟ್ರೋ ಸ್ಟೇಷನಲ್ಲಿ ಈ ಥರ 2 ಟ್ರ್ಯಾಕ್ಸ್ ಇರ್ತವೆ. ಕರೆಕ್ಟಾ? ಒಂದು ಹೋಗೋಕ್ಕೆ, ಒಂದು ಬರೋಕ್ಕೆ, ಒಂದು ಈ ಕಡೆ ಹೋಗೋಕ್ಕೆ, ಒಂದು ಈ ಕಡೆ ಹೋಗೋಕ್ಕೆ. ಈ ಟ್ರ್ಯಾಕ್ ಏನಿದೆಯಲ್ಲ, ಈ ಟ್ರ್ಯಾಕ್ನ A ಅಂತ ಕರಿತೀನಿ, ಈ ಟ್ರ್ಯಾಕ್ನ ನಾನು B ಅಂತ ಕರಿತೀನಿ. ಈ ಟ್ರ್ಯಾಕಲ್ಲಿ A ಟ್ರ್ಯಾಕಲ್ಲಿ ಒಂದು ಟ್ರೈನ್ ನಂತರ ಇನ್ನೊಂದು ಟ್ರೈನ್, ಮೆಟ್ರೋ ಟ್ರೈನ್ ಬರೋಕ್ಕೆ 6 ನಿಮಿಷ ಟೈಮ್ ತೊಗೊಳುತ್ತೆ. ಓಕೆ, ಒಂದು ಟ್ರೈನ್ ಬಂದು ನೆಕ್ಸ್ಟ್ 6 ನಿಮಿಷಗಳ ನಂತರ ಇನ್ನೊಂದು ಟ್ರೈನ್ ಬರುತ್ತೆ. ಅದೇ ಥರ B ಟ್ರ್ಯಾಕಲ್ಲಿ 8 ನಿಮಿಷಕ್ಕೆ ಒಂದು ಟ್ರೈನ್ ಬರುತ್ತೆ. ಹಂಗಿದ್ರೆ ಎರಡು ಟ್ರೈನ್ಗಳು ಒಂದೇ ಸಮಯಕ್ಕೆ ಕಾಣಿಸ್ಕೊಳಂಗೆ, ಇವಾಗ 0 ನಿಮಿಷದಲ್ಲಿ 2 ಟ್ರೈನ್ ಕಾಣಿಸ್ಕೊಂಡಿದ್ದು ನನಗೆ, ನೆಕ್ಸ್ಟು ಎಷ್ಟು ನಿಮಿಷಗಳ ನಂತರ 2 ಟ್ರೈನ್ಗಳು ಕಾಣಿಸ್ಕೊತಾವ ಅಂತ ಒಂದು ಕ್ವಶನ್ ಕೇಳ್ತಾರೆ. ಕರೆಕ್ಟಾ? ಮತ್ತು ಯಾವಾಗ ಮತ್ತೆ 2 ಟ್ರೈನ್ಗಳು ಒಂದೇ ಸರಿ ಕಾಣಿಸ್ಕೊತಾವ ಅಂತ ಕೇಳಿದರೆ ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡಬೇಕಂದ್ರೆ, ಲೀಸ್ಟಾಗಿ ನಾವೇನು ಮಾಡಬೇಕು, ಲಾಸಾಹ ಕಂಡುಹಿಡಿದ್ರೆ ಮುಗೀತು. ಸೊ ಲಾಸಾಹನೇ ಏನಾಗಿರುತ್ತೆ, ನೆಕ್ಸ್ಟು ಕಾಮನ್ ಮಲ್ಟಿಪಲ್ ಆಗಿರುತ್ತೆ. ಓಕೆನಾ? ನಾವು ಈಗಾಗಲೇ ಕಂಡುಹಿಡಿದ್ವಿ ಏನು, 6 ಮತ್ತು 8 ಏನು ಕಂಡುಹಿಡಿದ್ವಿ, ಲಾಸಾಹ ಕಂಡುಹಿಡಿದಿವ, ಏನು ಬಂದಿತ್ತು, 24 ಬಂದಿತ್ತು. ಅಂದರೆ ಇದರ ಅರ್ಥ ಏನು, ಇವಾಗ 0 ಮಿನಿಟ್ಸ್ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, 2 ಟ್ರೈನ್ ಇಲ್ಲಿದ್ದಾವೆ, ಮತ್ತು ನಾನು 24 ನಿಮಿಷಗಳ ನಂತರ ಬಂದು ನೋಡಿದರೆ ಮತ್ತೆ 2 ಟ್ರೈನ್ಗಳು ಕೂಡಿ ಕಾಣಿಸ್ಕೊತವೆ, 2 ಒಂದೇ ಸರಿ ಬಂದಿರೋದು ಕಾಣಿಸ್ಕೊತವೆ. ಸೊ ಇದನ್ನೇ ನಾವು LCM ಅಂತ ಕರಿತೀವಿ, ಲಾಸಾಹ ಅಂತ ಕರಿತೀವಿ. ಇದು ಅಷ್ಟೇ ಅಲ್ಲ, 24, 48, ಇದೇ ಥರ ಮುಂದೆ 72 ನಿಮಿಷಕ್ಕೆ 24 ಆ್ಯಡ್ ಮಾಡ್ಕೊತ ಹೋಗ್ತೀವಲ್ಲ, ಆ ಟೈಮಿಗೆ ಮತ್ತೆ ಕಾಣಿಸ್ಕೊತದೆ. ಇವಾಗ ಮತ್ತೆ 24 ಮಿನಿಟ್ಸ್ ಲೇಟ್ರ್, ಅದಾದಮೇಲೆ ಮತ್ತೆ 48 ಮಿನಿಟ್ಸ್ ಲೇಟ್ರು, 72 ಮಿನಿಟ್ಸ್ ಲೇಟ್ರು ನೀವು ಬಂದು ನೋಡಿದಾಗ ಮತ್ತೆ ಆ ಟ್ರೈನ್ಗಳು ಒಂದೇ ಟೈಮಿಗೆ 2 ಒಂದೇ ಸ್ಟೇಷನಲ್ಲಿ ಇರೋಂಗೆ ಕಾಣಿಸ್ಕೊತದೆ. ಸೊ ಇದೇ ಕಾನ್ಸೆಪ್ಟ್ನೇ ನಮ್ಗೆ ಲಾಸಾಹ ಅಥವಾ LCM ಹೇಳ್ಕೊಡೋದು. ಓಕೆನಾ? ಸೊ ಲಾಸಾಹ ಆಯ್ತು ಸರಿ, ಗೊತ್ತಾಯಿತು ಯಾಕೆ ಇದು ಇಂಪಾರ್ಟೆಂಟ್ ಅಂತ. ಹೆಂಗೆ ಕಂಡುಹಿಡಿಯೋದು ಲಾಸಾಹನ ಅನ್ನೋದಾದರೆ, ನಾವು ಇವಾಗಲೇ ತಿಳ್ಕೊಂಡಿರೋಂಗೆ ಒಂದು ಅಪವರ್ತ್ಯಗಳ ಪಟ್ಟಿ ವಿಧಾನ, ಒಂದನೇ ವಿಧಾನ. ಇದು ಟೋಟಲ್ 3 ವಿಧಾನಗಳು ಬರ್ತವೆ. ಫಸ್ಟು ಮೆಥಡ್ ಅಂದರೆ ಅಪವರ್ತ್ಯಗಳ ಪಟ್ಟಿ ವಿಧಾನ ಬೈ ಲಿಸ್ಟಿಂಗ್ ಮಲ್ಟಿಪಲ್ಸ್ ಅಂತ ಬರ್ತದೆ. ಓಕೆ, ನಾವು ಈಗಾಗಲೇ ಲಾಸ್ಟ್ ಪ್ರಾಬ್ಲಮಲ್ಲಿ ಮಾಡಿದ್ವಿ, ಏನು ಅಂದರೆ 6 ಮಗ್ಗಿಗಳು ಬರ್ಕೋಬೇಕು. 6 1 6, 6 2 12, 6 3 18, 6 4 24, 6 5 36, 36, 6 7 42, 6 8 48, ಹಿಂಗೆ ಮುಂದೆ ಬರ್ಕೊತ ಹೋಗ್ಬೋದು. 8 ಮಗ್ಗಿಗಳು ಬರೋಣ. 12 8 8 2 16, 8 3 24, 8 4 32, 8 5 40, 8 6 48. ಓಕೆ, ಈ ಥರ ಬರ್ಕೊಂಡಿದ್ವಿ. ಇವಾಗ ಏನು ಮಾಡಬೇಕು, ಫಸ್ಟು ಕಾಮನ್ ಆಗಿರೋ ಹುಡುಕಿದೆ, ಕಾಮನ್ ಅಪವರ್ತ್ಯಗಳನ್ನು ಹುಡುಕಬೇಕು. ಇಲ್ಲಿ ಇನ್ನೂ ಒಂದು ಐತೆ 48 ಕೂಡ ಕಾಮನ್ ಆಗಿ, ಅವನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೋಬೇಕು. ಇಲ್ಲೇನಾಯಿತು, ಸಾಮಾನ್ಯ ಅಪವರ್ತ್ಯಗಳಾದವು ಯಾವ್ಯಾವು, 24 ಮತ್ತು ಕಾಮನ್ ಮಲ್ಟಿಪಲ್ಸ್ ಇವೆಲ್ಲ, 24 ಮತ್ತು 48. ಯಾವುದ್ರದ್ದು 6 ಮತ್ತು 8 ಕಾಮನ್ ಮಲ್ಟಿಪಲ್ಸ್ ಇವು. ಓಕೆನಾ? ಅದರಲ್ಲಿ ಲೀಸ್ಟ್ ಬರ್ಕೊಂಡ್ರೆ ನಾನೇನು ಬರಿಬೋದು ಅದನ್ನು, LCM, ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಯಾವುದು, 24 ಅನ್ನೋದು ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಆಗಿರುತ್ತೆ. ಸೊ ಇದೇ ಥರದಲ್ಲಿ ಇನ್ನೊಂದು ಮೆಥಡ್ ಇದೆ. ಆ ಮೆಥಡ್ ಏನಂತಂದರೆ, ನಾವು ಈಗಾಗಲೇ ಕಲ್ತಿರೋಂಥ ಮೆಥಡು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದನೂ ಕೂಡ ನಾವು ಇದನ್ನು ಕಂಡುಹಿಡಿಬೋದು. ಓಕೆನಾ? ಅವಿಭಾಜ್ಯ ಅಪವರ್ತನೀಕರಣದಿಂದ ಲಾಸವನ್ನು ಕಂಡುಹಿಡಿಬೋದು. ಹೆಂಗೆ, ಮತ್ತೆ ಇದನ್ನೇ ಮಾಡೋಣ. 6 ಮತ್ತು 8, 6ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಅವಿಭಾಜ್ಯ ಅಪವರ್ತನೀಕರಣ ಹೆಂಗೆ ಬರಿಬೋದು, 2 3 ಅಂತ ಬರಿಬೋದಾ? ಅದೇ ಥರ 8 ಹೆಂಗೆ ಬರಿಬೋದು, 2 ಪವರ್ 3 ಅಂತ ಬರಿಬೋದಾ? ಓಕೆ, ಇಲ್ಲೇನು ಮಾಡಬೇಕು ಅಂದರೆ, ಯಾವ್ಯಾವ ಫ್ಯಾಕ್ಟರ್ಸ್ ಅದಾವಲ್ಲ,
ಯಾವುದು ಪ್ರೈಮ್ ಫ್ಯಾಕ್ಟರ್ಸ್ ಇಲ್ಲಿ ಯಾವ್ಯಾವ ಎಲ್ಲನೂ ಬರ್ಕೋಬೇಕು. 2 ಐತೆ, ಇಲ್ಲೇ 2 ಐತೆ, 3 ಐತೆ, 3 ಬರ್ಕೋರಿ. ಮತ್ತು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಘಾತಗಳಲ್ಲಿ ಏನು ಬರೀಬೇಕು ಅಂತಂದರೆ ದೊಡ್ಡ ಘಾತನ ಬರೀಬೇಕು. 2ರಲ್ಲಿ ಇಲ್ಲಿ 1 ಐತೆ, ಇಲ್ಲಿ 3 ಐತೆ ಅಂದರೆ 3ನ ಬರ್ಕೋಬೇಕು. ಪವರ್ಸ್ ಯಾವ ಪವರ್ನ ಬರ್ಕೋಬೇಕು, ಲಾರ್ಜೆಸ್ಟ್ ಪವರ್ನ ಬರ್ಕೋಬೇಕು. ಮತ್ತು 3 ಇಲ್ಲಿಲ್ಲ ಇಲ್ಲೈತೆ ಅಂದರೆ ಇದ್ರ ಮೇಲೆ 1 ಇರುತ್ತೆ, 1 ಬರ್ಕೊಂಡಂಗೆ. ಓಕೆ, ಸೊ 6 ಮತ್ತು 8ರ ಲಾಸಾಹ LCM ಏನಾಗುತ್ತೆ, 8 8 3 24. ಸೊ ಈ ಥರ ಇಲ್ಲಿ ನೋಡಿ, ಇದು ಮಾಸ ಮತ್ತು ಲಾಸ ಹಾಕಿರೋ ಡಿಫ್ರೆನ್ಸ್ ಏನಂತಂದರೆ ಸೇಮ್ ಬರ್ಕೊತೀವಿ, ಬಟ್ ಮಾಸಾದಲ್ಲಿ ಏನು ಬರ್ದಿದ್ವಿ, ಕಾಮನ್ ಇರೋದನ್ನು ಬರ್ಕೊಂಡಿದ್ವಿ, ಮತ್ತು ಲೀಸ್ಟ್ ಪವರ್ನ ಬರ್ಕೊತೀವಿ. ಇಲ್ಲಿ 3 ಬರೆಯಲ್ಲ ಅಲ್ಲೇ. ಆದರೆ ಇಲ್ಲಿ ಏನು ಮಾಡ್ತೀವಿ, ಎಲ್ಲನೂ ಬರ್ಕೋಬೇಕು. ಎಲ್ಲ ಫ್ಯಾಕ್ಟರ್ಸ್ ಏನು ಪ್ರೈಮ್ ಫ್ಯಾಕ್ಟರ್ಸ್ ಏನೇನು ಬಂದವಲ್ಲ, ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ಯಾವು 2 3 ಇವೆಲ್ಲ ಪ್ರೈಮ್ ಫ್ಯಾಕ್ಟರ್ಸ್, ಇವನು ಎಲ್ಲನೂ ಬರ್ಕೋಬೇಕು. ಮತ್ತು ಲಾರ್ಜೆಸ್ಟ್ ಪವರ್ನ ಬರ್ಕೋಬೇಕು. ಅದು ಬರ್ಕೊಂಡ್ಮೇಲೆ ಇಂಟು ಮಾಡಿದ್ರೆ ಏನು ಬರ್ತದಲ್ಲ ಅದೇ ಆನ್ಸರ್ ನಮಗೆ ಲಾಸ ಆಗಿರುತ್ತೆ. ಓಕೆನಾ. ಸೊ ಇನ್ನೊಂದು ಬರ್ತದೆ, ಇದು ಭಾಳ ಈಸಿ ಮೆಥಡು ಮತ್ತು ಎಕ್ಸಾಮ್ಸಲ್ಲಿ ನೀವು ಬಳಸ್ತಕ್ಕಂಥ ಮೆಥಡ್ ಇದೇ ಆಗಿರ್ತದೆ. ಸೊ ಇದನ್ನು ಏನಂತಂದರೆ ಇದು ಭಾಗಾಕಾರ ವಿಧಾನ, ಡಿವಿಷನ್ ಮೆಥಡ್ ಅಂತ ಕರಿತೀವಿ. ಇಲ್ಲಿ 6 ಮತ್ತು 8ರ ಲಾಸಾಹ ಕಂಡುಹಿಡಿಯೋದು ಮಾಡಬೇಕು ನಾವು. ಓಕೆನಾ. ಸೊ ಈ ಥರ ಬರ್ಕೋಬೇಕು, 6, 8 ಅಂತ. 2ರಿಂದ ಭಾಗಿಸ್ತೀನಿ ಫಸ್ಟು. 2 3 6, 2 4 8. ನೆಕ್ಸ್ಟ್ ಟೈಮ್ ಮತ್ತೆ 2ರಿಂದ ಭಾಗಿಸ್ತೀನಿ. ನೋಡಿ 3 ಭಾಗ ಆಗಲ್ಲ, 3 ಭಾಗ ಆಗಲ್ಲ ಅಂದರೆ ಅದನ್ನು ಹಂಗೆ ಬರ್ಕೋಬೇಕು. 4 ಭಾಗ ಆಗುತ್ತಾ, 2 2 4 ಆಯಿತು, ಅದಕ್ಕೆ 2 ಬರ್ಕೊತೀನಿ. ಇಲ್ಲಿ ಮತ್ತೆ 2ರಿಂದ ಮಾಡ್ತೀನಿ, 3 ಭಾಗ ಆಗಲ್ಲ ಹಂಗೆ ಬರ್ಕೊತೀನಿ, 2 1 2. ಇವಾಗ 3ರಿಂದ ಮಾಡ್ತೀನಿ, 1 1. ಎಲ್ಲಿವರೆಗೂ ಮಾಡಬೇಕು ಅಂತ ಡಿವಿಷನ್ ಮೆಥಡಲ್ಲಿ ಎಲ್ಲಿವರೆಗೂ ಮಾಡಬೇಕು ಅಂತಂದರೆ ಎಲ್ಲ 1 1 ಆಗಬೇಕು, ಅಲ್ಲಿವರೆಗೂ ಮಾಡ್ಕೊತ ಹೋಗ್ಬೇಕು. ಸೊ ಇವಾಗ ಇದನ್ನು ನಮ್ಗೆ ಬರಿಬೋದಾ, 2 ಪವರ್ 3 ಇಂಟು 3 ಅಂತ ಬರಿಬೋದಾ. 2 ಪವರ್ 3 ಅಂದರೆ 8 8 3 24. ಸೊ ಇದು LCM ಲಾಸಾಹ. ಯಾವುದ್ರದ್ದು 6 ಮತ್ತು 8ರ ಲಾಸಾಹ ಅಥವಾ LCM ಏನಾಗಿರುತ್ತೆ, 24 ಆಗಿರುತ್ತೆ. ಓಕೆ. ಸೊ ಈ ಥರದಲ್ಲಿ ಫೈಂಡ್ ಔಟ್ ಮಾಡಬೇಕು. ಮತ್ತು 2ಕ್ಕಿಂತ ಹೆಚ್ಚು ಸಂಖ್ಯೆಗಳು ಕೊಟ್ಟಿದ್ದರೂ ಕೂಡ ಇದರಲ್ಲಿ ಮಾಡ್ಬೋದು. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. 10 20 30 ಈ ನಂಬರ್ಗಳಿಗೆ ಲಾಸಾಹ ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಕರೆಕ್ಟಾ. ಸೊ ನಾನೇನು ಮಾಡ್ತೀನಿ, ಫಸ್ಟ್ 2ರಿಂದ ಸ್ಟಾರ್ಟ್ ಮಾಡಬೇಕು. 2 5 2 10 2 15. ಮತ್ತೆ 2ರಿಂದ ಮಾಡ್ಬೋದಾ, ಮಾಡ್ಬೋದು. 5 5 15. 5ರಿಂದ 5 1 5 1 3 ಮತ್ತು 3ರಿಂದ ಮಾಡೋಣ. 1 1 1. ಸೊ ಇದನ್ನ ಹೆಂಗೆ ಬರಿಬೋದು, 2 ಇಂಟು 2 ಇಂಟು 5 ಇಂಟು 3 ಅಂತ ಬರಿಬೋದಾ. ಲಾಸಾಹ ಇದೇ ಲಾಸಾಹ. LCM ಇಸ್ ಈಕ್ವಲ್ ಟು 2 2 4 4 5 20 23 60. ಹಂಗಂದ್ರೆ ಇದ್ರ ಅರ್ಥ ಏನು, 10 20 30ರ ಲಾಸಾಹ ಅಥವಾ LCM ಏನಾಗಿರುತ್ತೆ, 60 ಆಗಿರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಬೇಸಿಕ್ ಮೆಥಡ್ ಆಗಿರುತ್ತೆ. ಇದರಿಂದ ಏನು ಮಾಡೋದು, ಫಾಸ್ಟೆಸ್ಟ್ ವೇದಲ್ಲಿ ನಾವು ಲಾಸಹನ ಕಂಡುಹಿಡಿಬೋದು. ನೀವು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ವಿಧಾನವೂ ಇದೇ ಆಗಿರುತ್ತೆ. ಓಕೆನಾ. ಸೊ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ, ಏನಂತಂದರೆ ಭಾಳಷ್ಟು ಕ್ವಶನ್ಸ್ಗಳು ಇದರಿಂದ ಕೇಳಿದ್ದಾನೆ. ಯಾವುದರಲ್ಲಿ ನಮ್ಮ KA ಕ್ವಶನ್ಸಲ್ಲಿ ಮತ್ತು KPSCಲಿ ಮತ್ತು UPSCಲಿ ಕೂಡ ಕೆಲವೊಂದು ಕ್ವಶನ್ಗಳನ್ನು ಇದರಿಂದ ಡೈರೆಕ್ಟಾಗಿ ಕೇಳಿದ್ದಾನೆ. ಏನು ಕಾನ್ಸೆಪ್ಟ್ ಅಂತಂದರೆ ಮಾಸಾಹ ಇಂಟು ಲಾಸಾಹ ಮಾಡಿದರೆ 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಈಕ್ವಲ್ ಆಗಿರುತ್ತೆ. ನಾನು A ಮತ್ತು B ಅನ್ಕೊತೀನಿ, 2 ಸಂಖ್ಯೆಗಳು ಕೊಟ್ಟಿರೋವು. ಇವಾಗ ಅದನ್ನೇ ನಂಬರ್ಸ್ನ ತೊಗೊಳ್ಳೋಣ. 6 ಮತ್ತು 8. 6 ಮತ್ತು 8ರ ಮಾಸಾಹ ಏನು ಬಂದಿತ್ತು, ಮಾಸಾಹ ಹೆಂಗೆ ಕಂಡಿಡ್ತೀನಿ, 2 3 2 ಕ್ಯೂಬ್ ಅಂದರೆ ಇಲ್ಲೇನಾಗುತ್ತೆ, ಮಾಸಾಹ 2, ಕಾಮನ್ ನಂಬರ್ 2 ಆಗುತ್ತೆ, 2. ಓಕೆ. ಅದೇ ಥರ ಲಾಸಾಹ ಕಂಡಿಡಿಯೋಣ. ಲಾಸಾಹ ಕಂಡಿಡಿದ್ರೆ ಏನಾಗುತ್ತೆ, ಫಸ್ಟ್ ನಾನು ಏನು ಬರ್ಕೋಬೇಕು, ಎಲ್ಲ ಪ್ರೈಮ್ ಫ್ಯಾಕ್ಟರ್ಸ್ನ ಬರ್ಕೋಬೇಕು. ಅದಾದಮೇಲೆ ಹೈಯೆಸ್ಟ್ ಪವರ್ನ ಇಲ್ಲಿ ಬರ್ಕೋಬೇಕು. ಸೊ 24. ಇದು 2 ಮಾಸಾಹ 2 24 ಲಾಸಾಹ. ಇವಾಗ ಏನು ಮಾಡ್ತೀನಿ, ಇವೆರಡರ ಗುಣಲಬ್ಧ. ಇದರ ಅರ್ಥ ಏನು ಅಂತಂದರೆ ಮಾಸಾಹ ಇಂಟು ಲಾಸಾಹ ಮಾಡಿದರೆ ಇವೆರಡು ನಂಬರ್ಗಳ ಗುಣಲಬ್ಧಕ್ಕೆ ಈಕ್ವಲ್ ಆಗಿರುತ್ತೆ ಅಂತ. A ಇಂಟು B. ನಾನು ಇವಾಗ ಇವನ್ನೆಲ್ಲ ಬರ್ಕೊತೀನಿ, ಇಲ್ಲಿ ವ್ಯಾಲ್ಯೂಸ್ ಹಾಕ್ಕೊತೀನಿ. 6 ಇಲ್ಲಿ ಬರ್ಕೊತೀನಿ, 8ನ ಇಲ್ಲಿ ಬರ್ಕೊತೀನಿ, ಮಾಸಾಹ 2 ಇಲ್ಲಿ ಬರಿತೀನಿ, ಲಾಸಾಹ 24. 24 48, 6 8 48. ಸೊ ಬಲಭಾಗ ಎಡಭಾಗಕ್ಕೆ ಸಮನಾಗಿರೋದ್ರಿಂದ ಈ ಫಾರ್ಮುಲಾ ವರ್ಕ್ ಆಗುತ್ತೆ ಅಂತ ಆಯಿತು. ಸೊ ನಿಮಗೇನು ಕೇಳ್ತಾನೆ ಕ್ವಶನ್ ಅಂತಂದರೆ,
ಮಾಸ ಕೊಟ್ಟಿರ್ತಾನೆ, ಲಾಸ ಕೊಟ್ಟಿರ್ತಾನೆ, ಒಂದು ನಂಬರ್ನ ಕೊಟ್ಟಿರ್ತಾನೆ, ಅಥವಾ 6 ಕೊಟ್ಟಿರ್ತಾನೆ, ಇಲ್ಲ 8 ಕೊಟ್ಟಿರ್ತಾನೆ, ನಿಮ್ಗೆ ಇನ್ನೊಂದು ನಂಬರ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ಈ ಕಾನ್ಸೆಪ್ಟ್ ನಿಮಗೆ ನೆನಪಿಡೋದು ಅವಶ್ಯಕ ಆಗಿರುತ್ತೆ. ಮತ್ತು ಏನಂತಂದರೆ ಒಂದು ಲಿಮಿಟೇಷನ್ ಐತಿ ಇದಕ್ಕೆ, ಈ ಏನು ರಿಲೇಷನ್ಶಿಪ್ಗೆ ಏನು ಇದಕ್ಕೊಂದು ಲಿಮಿಟೇಷನ್ ಐತಿ. ಏನು ಅಂತಂದರೆ ಮೋರ್ ದೆನ್ 2 ನಂಬರ್ಸ್. ಇವಾಗ ನೋಡಿ 2 ನಂಬರ್ ಕೊಟ್ಟಿದ್ರು ಓಕೆ, ಮೋರ್ ದೆನ್ 2 ನಂಬರ್ಸ್ ಅಂದರೆ 6, 8 ಮತ್ತು 12 ಇವುಗಳ ಲಾಸ ಕೊಟ್ಟಿರ್ತಾನೆ, ಮಾಸ ಕೊಟ್ಟಿರ್ತಾನೆ, ಮತ್ತು ಒಂದು ನಂಬರ್ನ ಫೈಂಡ್ ಔಟ್ ಮಾಡಿ ಅಂದರೆ ಮಾಡೋಕ್ಕೆ ಬರಲ್ಲ. ಓನ್ಲಿ 2 ನಂಬರ್ಸ್ ಕೊಟ್ಟಿದ್ರೆ ಮಾತ್ರ, 2 ನಂಬರ್ಸಿಂದ ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಬರಿಬೇಕಾದ್ರೆ ನಾನು ಆ ಥರ ಬರೆದಿದ್ದೆ, 2 ಸಂಖ್ಯೆಗಳ ಗುಣಲಬ್ಧ 2ಕ್ಕೆ ಮಾತ್ರ ಸಾಧ್ಯ, 3 ಕೊಡೋಕ್ಕೆ ಬರಲ್ಲ. ಆ ಥರ ಕ್ವಶನ್ ಕೇಳಲ್ಲ. ಅವ್ನು ಕೇಳಿದ್ರೂ 2 ಸಂಖ್ಯೆಗಳಿಗೆ ಕೇಳಿರ್ತಾನೆ, 2 ಸಂಖ್ಯೆಗಳ ಲಾಸ ಹಾಕ್ಕೊಟ್ಟಿರ್ತಾನೆ, ಮಾಸ ಹಾಕ್ಕೊಟ್ಟಿರ್ತಾನೆ, ಒಂದು ಸಂಖ್ಯೆ ಅಂತ ಕೊಟ್ಟಿರ್ತಾನೆ, ಇನ್ನೊಂದು ಸಂಖ್ಯೆನ ಕಂಡುಹಿಡಿಯೋಕ್ಕೆ ಹೇಳ್ತಾನೆ. ಗೊತ್ತಾಯ್ತಾ? ಓಕೆ, ಇವಾಗ ಏನು ಮಾಡೋಣ, ಕೆಲವೊಂದು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡೋಣ. ಇಲ್ಲೇನು ಮಾಡಬೇಕು, LCM ಲಾಸವನ್ನು ಕಂಡುಹಿಡೀರಿ ಅಂತ ಕೇಳಿದಾನೆ. ಓಕೆನಾ? 4 ಮತ್ತು 6 ಏನು ಮಾಡ್ತೀನಿ, ಡೈರೆಕ್ಟಾಗಿ ನಮ್ಮದು ಡಿವಿಷನ್ ಮೆಥಡ್ನೇ ಬಳಸ್ಕೊತೀನಿ, ಭಾಗಾಕಾರ ವಿಧಾನನೇ ಬಳಸ್ಕೊತೀನಿ. ಓಕೆ, 2ರಿಂದ ಮಾಡೋಣ, 2 2 4, 2 3 6, ಮತ್ತು 2ರಿಂದ ಮಾಡೋಣ, 2 1 3, 3 1 1. ಸೊ ಹಂಗಿದ್ರೆ ಏನಾಯಿತು, ಲಾಸಹ ಅಥವಾ LCM ಇಸ್ ಈಕ್ವಲ್ ಟು 2 2 4, 4 3 12. ಅಂದರೆ ಇದರ ಅರ್ಥ ಏನು, 4 ಮತ್ತು 6ರ ಲಾಸಹ ಏನಾಗಿರುತ್ತೆ, 12 ಆಗಿರುತ್ತೆ ಅಂತ ಅರ್ಥ. ಓಕೆ, ಸೇಮ್ ಅದೇ ಥರ 20 ಮತ್ತು 30ರದ್ದು ಕಂಡುಹಿಡಿಬೋದಾ? ಓಕೆ, 2 2 ಹತ್ತಲೆ 2 15ರಲ್ಲೇ, ಮತ್ತು 2 2 5ಲೆ 2 15ಕ್ಕೆ ಹಂಗೆ ಬರ್ಕೊತೀನಿ. ಮತ್ತು 5ರಿಂದ ಮಾಡ್ತೀನಿ, 5 1 5 3 3ರಿಂದ ಮಾಡ್ತೀನಿ, 1 1. ಓಕೆ, ಇದನ್ನ ಹಿಂಗೆ ಬರಿಬೋದಾ, ಲಾಸಹ ಅಥವಾ LCM ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ, 2 2 4 4 5 20, 23 60. ಅಂದರೆ 20 ಮತ್ತು 30ರ ಲಾಸಹ ಏನಾಗಿರುತ್ತೆ, ಲೀಸ್ಟ್ ಕಾಮನ್ ಮಲ್ಟಿಪಲ್ ಏನಾಗಿರುತ್ತೆ, 60 ಆಗಿರುತ್ತೆ. ಅದೇ ಥರ 15 ಮತ್ತು 30ಕ್ಕೆ 15 ನೋಡಿ ಇಲ್ಲಿ ಇದನ್ನು ಹಿಂಗೂ ಮಾಡ್ಬೋದು. 15ನ ಹೆಂಗೆ ಬರೀತೀನಿ, 15ರ ಟೇಬಲ್ ಬರೀತೀನಿ ನಾನು, 15 1 15 2 30, 15 3 45. ಇದು ಲಿಸ್ಟಿಂಗ್ ಔಟ್ ಮಲ್ಟಿಪಲ್ಸ್ ಮೆಥಡ್, ಕರೆಕ್ಟಾ? ಫಸ್ಟ್ ಟೈಪ್ ಇದು, ಫಸ್ಟ್ ಮೆಥಡ್ ಇದು. 30ರನ್ನ ಹೆಂಗೆ ಬರಿಬೋದು, 31 30, 32 60 ಬರ್ಕೊಂಡು. ಇಲ್ಲಿ ಕಾಮನ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವುದಾಗಿರುತ್ತೆ, 30 ಆಗಿರುತ್ತೆ. ಇದನ್ನ ಯಾಕೆ ಈ ಥರ ಬರದೆ ಅಂತಂದರೆ, ಲಾಸಹ ಒಂದು ಕಾನ್ಸೆಪ್ಟ್ ಬರುತ್ತೆ. ಏನಂತಂದರೆ, ಇವಾಗ ಒಂದು ನಂಬರು ಇನ್ನೊಂದು ನಂಬರ್ನ ಅಪವರ್ತ್ಯ ಆಗಿದ್ದಲ್ಲಿ ಅದ್ರ ಮಗ್ಗಿಗಳೊಳಗೆ ಬರ್ತಿತ್ತು ಅಂತಂದರೆ, ದೊಡ್ಡ ನಂಬರ್ ಏನಿರುತ್ತಲ್ಲ ಅದೇ ಲಾಸಹ ಆಗಿರುತ್ತೆ. ಆ ಕಾನ್ಸೆಪ್ಟ್ನ ಹೇಳೋದಕ್ಕೆ ಈ ಎಕ್ಸಾಂಪಲ್ ತೊಗೊಂಡಿದ್ದೆ. ನೋಡಿ ಇಲ್ಲಿ 30 ಅನ್ನೋದು 15 ಟೇಬಲಲ್ಲಿ ಬರ್ತೈತೆ ಆಲ್ರೆಡಿ, ಹಂಗಿದ್ದಾಗ 30 ಲಾಸಹ ಆಗಿರುತ್ತೆ. ಓಕೆ, ಗೊತ್ತಾಯ್ತಾ? ರೈಟ್, ಈಗ ನಾವು 3 ಸಂಖ್ಯೆಗಳು ಕೊಟ್ಟಾಗ 3 ಸಂಖ್ಯೆಗಳನ್ನು ಕೊಟ್ಟಾಗ ಅದ್ರ ಲಾಸಹ ಅಥವಾ LCMನ ಹೆಂಗೆ ಕಂಡುಹಿಡಿಯೋದು ಅಂತ ತಿಳ್ಕೊಳ್ಳೋಣ. ಏನಿಲ್ಲ, ಭಾಗಾಕಾರ ವಿಧಾನದಿಂದನೇ ಫೈಂಡ್ ಔಟ್ ಮಾಡೋಣ. 15 48. ಓಕೆ, ಫಸ್ಟ್ ಏನು ಮಾಡ್ತೀನಿ, ನಾನು 2ರಿಂದ ಭಾಗಿಸ್ತೀನಿ. 6 15 24, ಕರೆಕ್ಟಾ? ಮತ್ತು 2ರಿಂದ ಭಾಗಿಸ್ತೀನಿ, 3 15 12. ಮತ್ತು ಈಗ 3ರಿಂದ ಭಾಗಿಸ್ತೀನಿ, 3 1 3 5 15 3 4 12. ಮತ್ತು 5ರಿಂದ 1 1 4, ಮತ್ತು 4ರಿಂದ ಭಾಗಿಸ್ತೀನಿ, 1 1 1. ಈ 3 1 1 1 ಬರೋವರೆಗೂ ಭಾಗಿಸ್ಕೊಂಡು ಭಾಗಾಕಾರ ಮೆಥಡಲ್ಲಿ ಅದು ಮಾಡಲೇಬೇಕು. ಓಕೆನಾ? ಸೊ ಇವಾಗ ನಾನು ಲಾಸಹ ಕಂಡುಹಿಡಿಬೇಕು ಅಂತಂದರೆ ಇವನ್ನೆಲ್ಲ ಮಲ್ಟಿಪ್ಲೈ ಮಾಡಬೇಕು. 2 × 2 × 3 × 5 × 4. ಸೊ ಮಾಡಿ ಇವಾಗ 2 2 4, 4 3 12, 12 5 60, 64 240. ಅಂದರೆ LCM ಎಷ್ಟು ಬಂತು, 12 15 ಮತ್ತು 48ರ ಲಾಸಹ ಅಥವಾ LCM ಏನು ಬರುತ್ತೆ, 240 ಬರುತ್ತೆ. ಅದೇ ಥರ 5 7 9. ನೋಡಿ ಈ ಸಂಖ್ಯೆಗಳು ಹೆಂಗಿದಾವೆ ಅಂತಂದರೆ, ಒಂದಕ್ಕೊಂದು ಯಾವ ಸಂಖ್ಯೆಲಿಂದನೂ ಭಾಗ ಆಗಲ್ಲ. ಇವೆರಡು ನೋಡಿ, 5 ಇದು ಒಂದು ಆಲ್ರೆಡಿ ಇದು ಪ್ರೈಮ್ ನಂಬರ್, ಅವಿಭಾಜ್ಯ ಸಂಖ್ಯೆನೇ. ಅದೇ ಥರ 7 ಕೂಡ ಪ್ರೈಮ್, ಇದು 3ರಿಂದ, ಬಟ್ ಇದಕ್ಕೆ ಸಂಬಂಧ ಇಲ್ಲ. ಸೊ ಅಂಥ ನಂಬರ್ಗಳು ಕೊಟ್ಟಾಗ ಏನಾಗುತ್ತೆ ನೋಡಿ, 1 7 9. ಮತ್ತು 7ರಿಂದ ಭಾಗಿಸ್ತೀನಿ, 1 1 9. ಮತ್ತು 9ರಿಂದ ಭಾಗಿಸ್ತೀನಿ, 1 1 1. ಸೊ ಇವಾಗ ಲಾಸಹ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು,
ಅವಾಗ 3 ಗುಣಿಸ್ಬೇಕು. 5 ಇಂಟು 7 ಇಂಟು 9 ಮಾಡಿದರೆ 315 ಬರುತ್ತೆ. ನೋಡಿ ಇಲ್ಲಿ ಏನಾಗ್ತೈತೆ, ನಾನು ಯಾಕೆ ಈ ಎಕ್ಸಾಂಪಲ್ ಕೊಟ್ಟೆ ಅಂತಂದರೆ, ಯಾವಾಗ ಆಲ್ರೆಡಿ ಇವು ಪ್ರೈಮ್ ಇದ್ದಾವೋ, ಒಂದಕ್ಕೊಂದು ಪ್ರೈಮ್ ನಂಬರ್ ಇದ್ದಾವೋ, ಆವಾಗ ಏನಾಗ್ತವೆ, ಅವು 3ರ ಗುಣಲಬ್ಧನೇ ನಮಗೆ ಲಾಸಹ ಆಗಿರುತ್ತೆ. ಅದನ್ನೇ ನಾವು ಹೇಳ್ತಿರೋದಿಲ್ಲ. ನೋಡಿ 5 7 9 ಅದೇ ನಂಬರ್ಗಳನ್ನ ಗುಣಿಸ್ದಂಗೆ ಆಯಿತು. ಸೊ ಅದಕ್ಕೆ ಯಾವಾಗ ಅವು ಪ್ರೈಮ್ ನಂಬರ್ಸ್ ಆಗಿರ್ತವೆ, ಸಹ ಅವಿಭಾಜ್ಯ ಸಂಖ್ಯೆಗಳಾದಾಗ ಆ ನಂಬರ್ಗಳ ಗುಣಲಬ್ಧನೇ ನಮಗೇನಾಗಿರುತ್ತೆ, ಲಾಸಹ ಅಥವಾ LCM ಆಗಿರುತ್ತೆ. ಓಕೆನಾ. ಸೊ ಮಾಸ್ಟರ್ ಸಮ್ಮರಿ ಅಂತ ನೋಡೋದಾದರೆ ನಾವು ಈ ಕ್ಲಾಸಲ್ಲಿ ಏನೇನು ಕಲ್ತ್ಕೊಂಡಿವಿ ಅಂತಂದರೆ LCM, ಲೀಸ್ಟ್ ಕಾಮನ್ ಮಲ್ಟಿಪಲ್ನ ಕಲ್ತ್ಕೊಂಡಿದ್ದೀವಿ. ಓಕೆ. ಸೊ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅನ್ನೋದು ಭಾಳ ಮುಖ್ಯ ಮತ್ತು ಫಂಡಮೆಂಟಲ್ ಟಾಪಿಕ್ ಆಗುತ್ತೆ. ಯಾವಾಗ ಬೇಕಾಗುತ್ತೆ ಇದು ಅಂತ ಅನ್ನೋದಾದರೆ 1/2 + 3/4 - 1/6 ಈ ಥರ ಲೆಕ್ಕಗಳನ್ನು ಮಾಡಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ಈ ಥರ ಭಾಳಷ್ಟು ಲೆಕ್ಕಗಳು ಬರ್ತವೆ. ಯಾಕಂದರೆ ಫ್ರ್ಯಾಕ್ಷನ್ಸು, ನಾವು ಪರ್ಸೆಂಟೇಜು ಅವು ಕಂಡುಹಿಡಿಯೋಕೆ ಹೋದಾಗ ಈ ಥರ ಲೆಕ್ಕಗಳು ಬಂದೇ ಬರ್ತವೆ. ಇವನ್ನ ನಾವು ಕಂಡುಹಿಡಿಬೇಕು ಅಂತಂದರೆ ನಿಮಗೆ ಲಾಸಹ ಬಂದರೆ ಮಾತ್ರ ಇದನ್ನು ಸುಲಭೀಕರಿಸೋಕ್ಕೆ ಅಥವಾ ಸರಳೀಕರಣಗೊಳಿಸೋಕ್ಕೆ, ಸಿಂಪ್ಲಿಫಿಕೇಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸಿಂಪ್ಲಿಫಿಕೇಷನ್. ಸೊ ಹಂಗಾಗಿ ಈ ಚಾಪ್ಟರ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮುಂದಿನ ಕ್ಲಾಸಸ್ಗೆ ನೀವು ರೆಡಿಯಾಗಿ ಅಂತ ಹೇಳ್ತಾ, ಇದು ನಮ್ಮ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಕುಮಾರ್ಸ್ ಅಕಾಡೆಮಿ ಅನ್ನೋದು ನಮ್ಮ ಯೂಟ್ಯೂಬ್ ಚಾನಲ್. ಇದ್ರದ್ದು ಯೂಸರ್ ನೇಮ್ ಕುಮಾರ್ಸ್ ಅಕಾಡೆಮಿ 1 ಅಂತ ಇರುತ್ತೆ. ಸೊ ನಮ್ಮದು ಇನ್ನೊಂದು ಚಾನಲ್ ಇದೆ. ಅದು ಯಾವುದು ಅಂತಂದರೆ PYQ ಶಾರ್ಟ್ಸ್ ಫಾರ್ ಯು ಅಂತ ನಮ್ಮ ಚಾನಲ್ ಇದೆ. ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಬೇರೆ ಬೇರೆ ಎಕ್ಸಾಮ್ಸನ್ನು UPSC, KPSC, SSC, RRB ಈ ಥರ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನು ಒಂದು ವಿಡಿಯೋ ಮಾಡಿ ಅದರಲ್ಲಿ ಕ್ವಶನ್ ವಿತ್ ಆನ್ಸರ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ನಿಮ್ಗೆ ಒಂದು ಸರಿ ಈ ಚಾನಲ್ಗೆ ಹೋಗಿ ನೀವು ನೋಡೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಕಂಟೆಂಟ್ ಇದೆ, ನನಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ. ಅಂದರೆ ಒಂದು ಟಾಪಿಕ್ ಮೇಲೆ ಯಾವ ಥರ ಕ್ವಶನ್ ಕೇಳ್ಬೋದು, ಈ ಥರನೂ ಕೇಳ್ಬೋದಾ ಒಂದು ಕ್ವಶನ್ನು ಅಂತ ಗೊತ್ತಾಗೋದೇ ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದಾಗ. ಪ್ರೀವಿಯಸ್ ಇಯರ್ಸ್ ಕ್ವಶನ್ಸು ಒಂಥರ ನಿಮಗೆ ಮಾಸ್ಟರ್ ಇದ್ದಂಗೆ. ಸೊ ಅದು ನಿಮ್ಗೆ ಹೇಳ್ಕೊಡುತ್ತೆ, ನಾನು ಏನು ಓದಬೇಕು, ಯಾವ ಥರ ಓದಬೇಕು ಅನ್ನೋದು ಹೇಳ್ಕೊಡುತ್ತೆ. ಅದನ್ನೇ ನಾವು ಬೇಸಾಗಿ ಇಟ್ಕೊಂಡು ಈ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಮಾಡ್ತಾ ಬಿಡ್ತಾ ಇದ್ದೀವಿ. ನಿಮ್ಗೆ ಒಂದು ಸರಿ ಹೋಗಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಕಂಟೆಂಟ್ಫುಲ್ ವೀಡಿಯೋಸ್ ಅಲ್ಲಿದ್ದಾವೆ ಅಂತಂದು. ಅದ್ರ ಜೊತೆಗೆ ಆ ಯೂಟ್ಯೂಬ್ ಚಾನಲಲ್ಲಿ PYQ ಶಾರ್ಟ್ಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಕರೆಂಟ್ ಅಫೇರ್ಸ್ನ ಕೂಡ ವೀಡಿಯೋಸ್ ಕೂಡ ಬಿಡ್ತಾ ಇದ್ದೀವಿ. ಸೊ ಇಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ಗೌರ್ಮೆಂಟ್ ಸೋರ್ಸಸ್ಸಿಂದ ನ್ಯೂಸ್ ಬರ್ತಾವಲ್ಲ ಅವನ್ನ ಒನ್ ಲೈನರ್ಸ್ ಆಗಿ ಇವತ್ತಿನ ಟಾಪಿಕ್ಸ್ಗಳನ್ನು, ಇವತ್ತಿನ ನ್ಯೂಸ್ನ ನಾಳಿನ ವೀಡಿಯೋದಲ್ಲಿ ಒನ್ ಲೈನರ್ಸಲ್ಲಿ ಮತ್ತು ರಿವಿಷನ್ ಫ್ರೆಂಡ್ಲಿ ವೇದಲ್ಲಿ ವೀಡಿಯೋಸ್ ಮಾಡಿ ಬಿಡ್ತಾಯಿದ್ದೀವಿ. ಸೊ ನಿಮಗೆ ಇದು ಭಾಳಷ್ಟು ದಿನಗಳು ರಿಟೆನ್ಷನ್ ಮಾಡ್ಕೊಳೋಕ್ಕೆ ಮತ್ತು ರಿವೈಸ್ ಮಾಡೋಕ್ಕೆ ಏನಿಲ್ಲ ಅಂದರೆ ನೀವು 1 to 1.5 ಮಿನಿಟ್ಸಲ್ಲೇ ಅವತ್ತಿನ ಸಂಪೂರ್ಣ ನ್ಯೂಸ್ ಏನೇನು ನಡೆದಿತ್ತು ಅದನ್ನು ನಾವು ತಿಳ್ಕೊಂಡು ಒಂದು ಕಡೆ ನೋಟ್ಸ್ ಮಾಡ್ಕೊಂಡ್ರೆ ಅಥವಾ ರಿವೈಸ್ ಮಾಡ್ಕೊತ ಹೋದರೆ, ಅದೇ ವೀಡಿಯೋಸ್ನ ನೋಡ್ಕೊತ ರಿವೈಸ್ ಮಾಡ್ಕೊತ ಹೋದರೆ ಅಂದರೆ ಈಸಿಲಿ ನೀವು ಎಕ್ಸಾಮ್ಸಲ್ಲಿ ಏಸ್ ಮಾಡ್ತೀರಾ ಮತ್ತು ಈಸಿಲಿ ಕ್ರ್ಯಾಕ್ ಮಾಡಿ ನೀವು ಒಂದು ಹುದ್ದೆನ ತೊಗೊತೀರಾ ಅಂತ ಆಶಿಸ್ತಾ, ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಮತ್ತು ಇನ್ನೂ ಹೆಚ್ಚಿನ ಕಂಟೆಂಟ್ ಏನಾದರೂ ಬೇಕಿತ್ತು, ಈ ಥರದ ಟಾಪಿಕ್ ಮೇಲೆ ಮಾಡಿ ಸರ್ ಅಂತ ಕೇಳಿದರೆ ನಾವು ಅವನ್ನ ವೀಡಿಯೋಸ್ ರೂಪದಲ್ಲಿ ನಿಮಗೆ ಕೊಡ್ತೀವಿ. ಅದಕ್ಕೆ ನೀವು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ಯೂಟ್ಯೂಬ್ ಚಾನಲ್ನ ಬರ್ತಕ್ಕಂಥ ವೀಡಿಯೋಸ್ನ ನೀವು ಕಲ್ತಿರೋದನ್ನ ಶೇರ್ ಮಾಡಿ ಮತ್ತು ಡಿಸ್ಕಸ್ ಮಾಡಿದರೆ ನಿಮ್ಗೆ ಭಾಳಷ್ಟು ದಿನಗಳಿಗೆ ನೆನ್ಪುಳಿಯುತ್ತೆ. ಸೊ ಹಂಗಾಗಿ ನಮ್ಮ ವೀಡಿಯೋಸ್ ಶೇರ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್, ಇವೆರಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.